right now. Please try later. The number you're calling is switched off right now. ಫೋನ್ ಸ್ವಿಚ್ ಆಫ್ ಬರ್ತಿದೆ ಸರ್. ಅದೇನ್ರಿ ನಾವು ಹೇಳಿದ್ದು. ಆತ ಫೋನ್ನ ನಿರಂತರವಾಗಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅಲ್ಲ ಸರ್, ಅವ್ರ ಮನೆ ಹತ್ರ ಹೋದ್ರೆ ಅವ್ರು ಸಿಗ್ಬೋದಲ್ವಾ? ನಾನು ಆಗ್ಲಿಂದ ಹೇಳ್ತಿರೋದನ್ನ ನೀವು ಅರ್ಥನೇ ಮಾಡ್ಕೊಂತಿಲ್ಲ ಮೇಡಮ್. ಮನೆ ಖಾಲಿ ಮಾಡಿಕೊಂಡು ತಲೆ ಮರ್ಸ್ಕೊಂಡು ಹೋಗಿದ್ದಾನೆ. ತಂಗೆವ್ವ, ಮನಸಾರ ನಿಂಗೆ ಜೈ ತಂಗೆವ್ವ ಅಂತ ಹೇಳ್ಬಿಡೋಣ ಅನಿಸ್ತಿದೆ. ಸಿಂಪ್ಲಿ ಸೂಪರ್ ಬ್ರಿಲಿಯಂಟ್ ನೀನು. ಬಾವಜಿ ಇಷ್ಟು ಬೇಗ ವಿಜಯ್ ಏನಕ್ಕೆ ಮದುವೆ ಮಾಡ್ತೀಯ ಅಂತ ಕೇಳೋದಕ್ಕೆ, ಇಲ್ಲ ಇಲ್ಲ ಒಂದು ಜಾತಕದಲ್ಲಿ ಗಂಡಾಂತರ ಇದೆ, ಇದು ಅವನು ಒಳ್ಳೇದಕ್ಕೆ ಮಾಡ್ತಿದ್ದೀನಿ ಅಂತ ಮಾತು ಚೇಂಜ್ ಮಾಡಿದೆಯಲ್ಲ. ಜೈ ಮಕ್ಕಳಮ್ಮ. ತಂಗೆವ್ವ, ಗಂಡಾಂತರ ಇರೋದು ವಿಜಯ್ಗಲ್ಲ, ಅಣ್ಣ, ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ತಾನೆ ಮತ್ತೊಬ್ಬರನ್ನ ನಾವು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಅದು ನಿಜ. ಆದರೆ ಬಾವುಜಿ ಒಂದೇ ಒಂದು ಮಾತು ಎದುರಾಡದೆ, ಗಂಡಾಂತರ ಇದ್ರೆ ಪುರೋಹಿತರನ್ನು ಕರೆಸಿ ಶಾಂತಿ ಮಾಡಿಸ್ಬೇಕು ಅನ್ನೋ ಆತಂಕ ತೋರಿಸಿದೆ. ನೀನು ಹೇಳೋದಕ್ಕೆಲ್ಲ ತಲೆ ಆಡಿಸಿದ್ರಲ್ಲ, ನಿನ್ನ ಮಾತು ಭಾರಿ ನಡೆಯುತ್ತೆ ತಂಗೆಮ್ಮ. ನಂಬಿಕೆ ಅಲ್ಲ? ನಂಬಿಕೆ ಅನ್ನೋದು ನಂಬಿಕೆ ಉಳಿಸ್ಕೊಂಡವ್ರ ಪಾಲಿಗೆ ಸದಾ ಸಿಗೋ ವರ. ಒಪ್ತೇನೆ ತಂಗೆವ್ವ, ಆದರೆ ನೀನು ಹೇಳೋ ಸುಳ್ಳು ಕೂಡ ಕಾಪಾಡಬೇಕಾಗಿರೋದು ಜೀವನನೇ. ಆದರೆ ಇದು ನಿನ್ನ ಜೀವನ ಆಗಿರೋದ್ರಿಂದ ಎಲ್ಲೋ ಇದು ಸ್ವಾರ್ಥ ಅನಿಸ್ಕೊಳ್ಳಲ್ವಾ? ನಿನಗಿದ್ರಿಂದ ಏನಾದರೂ ಪ್ರಾಬ್ಲಮ್ಮಾ? ಇಲ್ಲಪ್ಪ. ಆದರೆ ಪ್ರಾಬ್ಲಮ್ನ ನೀನು ನೋಡ್ತಿರೋ ದೃಷ್ಟಿಕೋನ ಬೇರೆ ಆಗಿರಬೇಕಿತ್ತು ಅನ್ನೋದು ನನ್ನ ಆಲೋಚನೆ. ಅಂದರೆ ಈಗ ಸಮಸ್ಯೆ ಬರ್ತಿರೋದು ಗೀತಾಳ ಕಡೆಯಿಂದ ಅಂತ ನಿಂಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆದರೂ ನೀನು ಅವಳನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಿಲ್ಲ. ಅಲ್ಲಿ ನಗ್ತಾ ನಗ್ತಾ ಮಾತಾಡಿ ಇಲ್ಲಿ ವಿಜಯ್ ಮದುವೆ ಮಾಡಿ ಎಲ್ಲ ಕ್ಲಿಯರ್ ಮಾಡೋಣ ಅಂತ ಹೋಗ್ತಾ ಇದೆಯಾ? ಹೌದು. ಯಾರೋ ತಡೆ ಆಗ್ತಾರಂತಂದರೆ ಅವ್ರನ್ನ ನಿವಾರಿಸೋದು ಬಿಟ್ಟು ನಮ್ಮ ಫ್ಯಾಮಿಲಿ ನಡೆ ಯಾಕೆ ಬದಲಾಯಿಸಬೇಕು ಅನ್ನೋದು ನನ್ನ ಪ್ಯೂರ್ ಪ್ರಶ್ನೆ. ಯಾಕೆಂದರೆ ತಂಗೆವ, ನೀನು ಮನಸ್ಸು ಮಾಡಿದ್ರೆ ಗೀತಾಳ ಕತೆ ಮುಗಿಸೋದು ದೊಡ್ಡ ವಿಷಯ ಏನಲ್ಲ. ಕಣ್ಮಣಿ, ಕರೆದಷ್ಟು ಗುಂಪು ಕೆರೆದಷ್ಟು ಗಾಯ ಅನ್ನೋದನ್ನು ನಾವು ಮರಿಬಾರ್ದು. ತೊಂದರೆ ಅನ್ನೋದನ್ನು ತಡ್ಕೊಂಡಷ್ಟು ಅದು ನಾಳೆ ಏನು ಮಾಡುತ್ತೋ, ಯಾವ ದಾರಿಲಿ ಬರುತ್ತೋ ಅನ್ನೋ ಚಿಂತೆಯಲ್ಲಿ ಮನಸ್ಸು ಹಾಳಾಗುತ್ತೆ. ಅದ್ರ ಬದಲು ಅದ್ರ ದಾರಿಯಿಂದ ಡಿವೇಟ್ ಆಗೋ ಮಾರ್ಗ ಇರುವಾಗ ಆ ಕಡೆ ಹೋದರೆ ತೊಂದರೆನೂ ಸರಿಯುತ್ತೆ, ಸಮಸ್ಯೆನೂ ಸುಳಿಯಲ್ಲ. ಕೆಸರು ಅಂತ ಗೊತ್ತಿದ್ದು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋದರೆ ಮಣ್ಣಾಗೋದು ನಮ್ಮ ಮೈ. ಏನು ಲೆಕ್ಕಾಚಾರ ತಂಗೆವ, ಇದಕ್ಕೆ ಹೇಳಿದ್ದು ನೀನು ಸಿಕ್ಕಾಪಟ್ಟ ಬ್ರಿಲಿಯಂಟು ಅಂತ. ನಿನ್ನ ಈ ಬುದ್ಧಿ ನಿನ್ನ ಮಗ ವಿಜಯಕುಮಾರನಿಗೂ ಬಂದಿದ್ರೆ ಈ ಗೀತಾ ಅನ್ನೋ ಸಮಸ್ಯೆನೇ ಇಡ್ತಿರ್ಲಿಲ್ಲ ತಂಗೆವ. ನನ್ನ ವಿಜಯ್ ಇನ್ನು ಅವಳ ಹತ್ರ ಹೋಗೋದಿಲ್ಲ, ಅವಳಿಗೆ ಮುಖಾಮುಖಿ ಆಗೋದಿಲ್ಲ, ಆಗಬಾರ್ದು. ಇದ್ದ ಅಡ್ರೆಸ್ಸಲ್ಲಿ ಅವನಿಲ್ಲ, ಈಗಿರೋ ಅಡ್ರೆಸ್ ನಮಗೆ ಗೊತ್ತಿಲ್ಲ. ಅಂದಮೇಲೆ ನಮಗೆ ಗೊತ್ತಿರೋ ಅಡ್ರೆಸ್ಗೆ ಬಂದು ನಮಗೆ ಬೇಕಾಗಿರೋ ತೊಗೊಂಡು ಹೋಗ್ಬೇಕು ತಾನೆ? ಇದು ಯಾವುದೇ ವಿಚಾರ ನನಗೆ ಗೊತ್ತಿಲ್ಲ ಸರ್. ಚಲಪತಿ ಈ ಥರ ದ್ರೋಹ ಮಾಡ್ತಾನೆ ಅಂತ ನಾನು ಎಣಿಸಿರ್ಲಿಲ್ಲ ಸರ್. ಗೊತ್ತಿಲ್ಲದೆ ನಂಬಿದ್ರಿ, ಈಗ ನಂಬಿದ್ದಕ್ಕೆ ಅನುಭವಿಸ್ಬೇಕು ಅಷ್ಟೇ. ಸರ್ ಅಲ್ಲ ಸರ್, ನಾವು ಈ ಕಷ್ಟದಿಂದ ಹೇಗೆ ಈಚೆ ಬರಬೇಕು ಅನ್ನೋದಾದರೂ ಹೇಳಿ ಸರ್. ನೋಟಿಸ್ನ ನಿಮ್ಮ ಕೈಗಿಟ್ನಲ್ಲ ಸ್ವಾಮಿ, ಅದ್ರ ಪ್ರಕಾರ ಇನ್ನೊಂದು ವಾರ ಟೈಮ್ ಇದೆ. ಅಷ್ಟರಲ್ಲಿ ಬ್ಯಾಂಕ್ಗೆ ಬಂದು 25 ಲಕ್ಷ ಮತ್ತು ಬಾಕಿ ಇರೋ ಬಡ್ಡಿನ ಕಟ್ಟಿ ಮನೆ ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಹರಾಜ್ನಲ್ಲಿ ಮನೆ ಮಾರ್ತೀವಿ. ಆ ಬಂದ ಹಣದಲ್ಲಿ ನಮ್ಮ ಸಾಲ ಮುಡ್ಕೊಂಡು ಮಿಕ್ಕಿದ ಹಣನ ನಿಮ್ಮ ಅಕೌಂಟ್ ಹಾಕ್ತೀವಿ. ಅಲ್ಲ ಸರ್, ನೀವೇನೋ ಸುಲಭವಾಗಿ ಹೇಳ್ಬಿಟ್ರಿ, ಆದರೆ ಅಲ್ಲಿವರೆಗೂ ನಾವು ಮಕ್ಕಳ ಮರಿನ ಕರ್ಕೊಂಡು ಎಲ್ಲಿಗೆ ಹೋಗೋದು ಸರ್? ನೋಡಿ ಮೇಡಮ್, ಅದು ನಮಗೆ ಸಂಬಂಧ ಪಡದೇ ಇರೋ ವಿಷಯ.
ನಿಮ್ಮ ಕೈ ಮುಗಿತೀನಿ ಸರ್. ಬೇಕಾದ್ರೆ ನಿಮ್ಮ ಕಾಲಿಗೂ ಬೀಳ್ತೀನಿ ಸರ್. ಸರ್ ನಿಮ್ ಕೈ ಮುಗಿತೀನಿ ಸರ್, ಒಂದ್ ನಿಮಿಷ ರೀ. ಅಣ್ಣ ನೀವಾದ್ರೂ ಹೇಳಿ ಅಣ್ಣ. ರೇ ರೇ ಅಯ್ಯೋ ರೇ ಅಪ್ಪ. ಸುಶೀಲ, ಸುಶೀಲ, ಇದು ನನ್ನ ಮನೆ ಕಡೆ. ಯಾವನೋ ಮತ್ತೆ ಬೀಗ ಹಾಕ್ತಾನೆ ಅಂದ್ರೆ ಹೇಗೆ ಸಹಿಸ್ಕೊಳ್ಳೋದು? ಸುಶೀಲ, ಯಾರನ್ನೇ ನಂಬೋದು? ಸಹಾಯ ಅಂತ ಬಂದ ಕಣೆ, ಕಾಲಿಡ್ಕೊಂಡು ಕೇಳ್ಕೊಂಡ. ಬಿಸ್ನೆಸ್ ಮಾಡ್ತೀನಿ ಅಂತ ಏನೋ ಜೊತೆಲಿರೋ ಸ್ನೇಹಿತ ಬೆಳಿಲಿ ಅಂತ ಸಹಾಯ ಮಾಡಿದೆ ತಪ್ಪ. ಯಾರು ಸಹಾಯ ಮಾಡೋರಿಲ್ಲ ಕಣೋ. ನೀನು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀಯಾ, ನೀನ್ ಶೂರಿಟಿ ಹಾಕಿದ್ರೆ ಸಾಲ ಕೊಡ್ತಾರೆ ಅಂತ ಕಾಲಕ್ಕೆ ಬಿದ್ದ ಕಣೆ ಸುಶೀಲ. ಹೋಗ್ಲಿ ಪಾಪ ಬದುಕೊಳ್ಳಿ ಅಂತ ಸೈನ್ ಮಾಡೋದಕ್ಕೆ ನಮ್ಮನ್ನೆಲ್ಲ ತಂದು ಬೀದಿಗೆ ನಿಲ್ಲಿಸ್ಬಿಟ್ಟಲ್ಲೇ. ಈಗ ಎಲ್ಲಿಗೆ ಹೋಗೋದು? ಎಲ್ಲಿರೋದು? ಹೇಗೆ ಬದುಕೋದು ಸುಶೀಲ? ಸಾಲ ಹೇಗೆ ತಿನ್ನೋದು? ಅಯ್ಯೋ ಸಮಾಧಾನ ಮಾಡ್ಕೊಳ್ರಿ. ನೋಡಿ ನನ್ನ ತವ್ರ ಮನೆ ಇದೆ, ನಾವೆಲ್ಲ ಅಲ್ಲಿಗೆ ಹೋಗ್ಬಿಡೋಣ ಬನ್ರಿ. ಏನ್ ಹೇಳ್ತಿದ್ದೀಯ ಸುಶೀಲ? ಅಳಿಯ ಮಗಳು ಬಣ್ಣ ಬೀದಿಗೆ ತಂದು ನಿಲ್ಸ್ಬಿಟ್ಟ ಅನ್ಸ್ಕೊಳಕ? ಅಯ್ಯೋ ಸಾಕು ಮುಚ್ಚೆ ಬಾಯಿ.
ಹೋಗ್ಲಿ ಇನ್ನೊಂದ್ಸತಿ ಆದ್ರೂ ಆ ಚಲಪತಿ ಅವ್ರಿಗೊಂದು ಫೋನ್ ಮಾಡ್ರಿ. ಚಲಪತಿ ಅವ್ರಿಗೆ ಅವ್ನಿಗೆ ಮರ್ಯಾದೆ ಬೇರೆ ಕೇಳು ಕಡೆ ಮನೆ ಹಾಳಾಗ. ಸುಶೀಲಾ, ಈಗ ಏನ್ರಿ ಮಾಡೋದು? ಆ ಚಲಪತಿ ತಲೆ ಮರೆಸ್ಕೊಂಡು ಹೋಗಿದ್ದಾನೆ. ನಮ್ಮನೆ ಹಾಳು ಮಾಡಿ. ನಿಮ್ ಮನೆ ಹಾಳು ಮಾಡಿದ್ದು ಚಲಪತಿ ಅಲ್ಲ.